ಇವತ್ತೀರ ಈಗ ಮೇಡಮ್ ಅವರು ನೀನು ಉದ್ದಕ್ಕಿದೆಯಲ್ಲ ಗೊತ್ತಾಗಲ್ಲ. ಎದ್ರಕಂಡಿ ಅದ್ರೊಳಗೆ ಏನಾರ ಹಿಡ್ಕೊಂಡವು ಏನಿರ್ತದೆ ಬಾ ನೀನ್ ಇವತ್ತು ನಾವ್ ಒಬ್ನೇ ಕುಯ್ ಜೋಳನ ಒಬ್ನೇ ಹಾಕು ಇಲ್ಲಿ ನಾನು ಕರ್ಗಾಕ್ತೀನಿ. ಗಂಡನ್ ನೋಡ್ರಿ ಇಷ್ಟು ಉದ್ದ ಕೊಟ್ಟನೆ, ನಾನ್ ನೋಡ್ರಿ ಇಷ್ಟು ಅದಕ್ಕೇನೆ ಇಷ್ಟ ದಿನ ಸಂಸಾರ ಮಾಡ್ಕೊಂಡಿರೋದ್ ನಿನ್ ಜೊತೆ ನಡಿ. ಸರಿ ಬಿಡ್ದೇನೆ ಇರೋದಿವು ನನ್ನ ಅಷ್ಟುದ್ದೇ ಅಲ್ಲವೇ ಬಾ. ನನ್ ಕೈ ಅಷ್ಟುದ್ದನೂ ಇಲ್ಲ. ಮಾತಾಡೋಣ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬಾಯ್. ಹಾಯ್ ಫ್ರೆಂಡ್ಸ್. ನೋಡಿ ಇವಾಗ ನಾವು ಜೋಳ ಕುಯ್ಯಕ್ಕೆ ಅಂತ ಬಂದಿದ್ದೀವಿ. ರಾಗಿ ತೆನೆ ನೋಡಿ ಹಿಂಗ್ ಬಂದೈತಿ, ಚೆನ್ನಾಗ್ ಬಂದೈತೆ ಫ್ರೆಂಡ್ಸ್ ರಾಗಿ ನೋಡಿ. ಫ್ಯಾಕ್ಟ್ರಿ ನೋಡಿ ಎಲ್ಲಿವರೆಗೂ ಬಂದೈತೆ, ಅಲ್ಲಿ ಫುಲ್ಲು ಫಿನಿಶಿಂಗ್ ಮಾಡವ್ರೆ. ಏನು ಕೆಲಸ ಶುರು ಮಾಡೋದಷ್ಟೇ. ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮೂರಲ್ಲಿ ಒಂದು ಫ್ಯಾಕ್ಟ್ರಿ ಆಗೈತೆ ಅಂತ ಅಂದರೆ ಖುಷಿ ಆಗುತ್ತಲ್ಲ ಫ್ರೆಂಡ್ಸ್. ನೋಡಿ ರಾಗಿ ಮಾತ್ರ ನೋಡೋಕೆ ಕಣ್ ಸಾಲದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದೈತೆ. ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರೋದು. ನೀರು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ನಾವು ಅಂದರೆ ನೋಡಿ ಇಲ್ಲಿ ಅಲ್ಲಿ ಮೇಲಿಂದ ನೋಡಿ ಇನ್ನು ಕೆಳಗಡೆವರೆಗೂ ಅಷ್ಟುವರೆಗೂ ರಾಗಿ ಐತೆ. ಮತ್ತು ಜೋಳ ಲಾಸ್ಟು ನೋಡಿ ಅಲ್ಲಿ ರೋಡಿಂದ ಹಿಡಿದು ಇದನ್ನು ಅಷ್ಟೇ ಏಕೈತೆ. ಬಾ ನೀನು ಇವತ್ತು ನಾವು ಒಬ್ನೇ ಕುಯ್ ಜೋಳನ ಒಬ್ನೇ ಹಾಕು ಇಲ್ಲಿ ಇಷ್ಟೊತ್ತಕ್ಕೆ ಟೈಮ್ ವೇಸ್ಟ್ ಮಾಡ್ದಲ್ಲ. ಈಗ ರೋಡ್ ನಾನು ಕರ್ಗಾಕ್ತೀನಿ. ಮಾತಾಡಿಸ್ತಾರೆ ಮಾತಾಡ್ತೀನಪ್ಪ, ಕರ್ಗಾಕ್ತೀನಪ್ಪ. ನಮ್ ಬಿಸಿಲಲ್ಲಿ ಜೋಳ ಕೊಯ್ಯಲ್ಲ. ಆಯ್ತು ಕುಯ್ತೀನಿ ಬಿಡು. ನೋಡು ನೀರ್ ಎಲ್ಲಿ ಬಿಡ್ತೀಯ ಅಂತ ಕೇಳ್ತೀಯ, ಹೊಲ ಹೆಂಗ್ ಬೆಳೆದದೆ. ಎಲ್ಲಿಗ್ ಬಿಡ್ತೀಯ ಅಂತ ಅಲ್ಲ, ನೀರು ಒಂದೇ ಮೋಟ್ರ್ ಅದೇನಪ್ಪ ನಮ್ದು. ಅದಕ್ಕೋಸ್ಕರ ಐತೆ. ಅಲ್ಲ ನೀನು ಹೋದ್ರೆ ನೀನ್ ಅಷ್ಟುದ್ದೇ ಇದೆ ಏನು ಗೊತ್ತಾಗಲ್ಲ ಕಣಪ್ಪ. ನಾನು ಹೋದ್ರೆ ನೀನಾದ್ರೂ ಮುಳಿಕೆ ಅಂತೀಯ. ನೋಡು ನೀರ್ ಚೆನ್ನಾಗ್ ಬಿಟ್ಟಿದ್ರೆ ಇನ್ನು ಚೆನ್ನಾಗ್ ಬರೋದು. ಅದು ಬ್ಯಾಸ್ಗೆಲಿ ಇಷ್ಟು ಬಂದೈತಲ್ಲ, ಬೇಸಿಗೆಲಿ ನಾನ್ ಮಳೆಗಾಲದಲ್ಲೂ ಅಕ್ಕಿಗಳು ಏನಪ್ಪ ಹಿಂಗಾರ ಅದು ಇದ್ರಲ್ಲಿ ಹುಳ ಇರ್ತಾವಂತೆ. ನಾನ್ ಅದನ್ನೇ ಕೇಳ್ತಿದ್ದೆ. ಅಲ್ಲಿ ಆ ಹುಳ ಹಿಂಗ್ ಹಾರಾಡ್ತಿರ್ತಾವಲ್ಲ, ಅವನ್ನ ಹಿಡ್ಕೊಂಡ್ ತಿನ್ನೋದಂತ. ಹೌದಾ? ತೆನೆ ಮೇಲೆ ಹುಳ ಸಣ್ಣ ಹುಳ ಇರ್ತವೆ, ಈ ಚಿಟ್ಟೆಗಳು ಅಂತವು. ಆಗ ಹಾರಾಡ್ತಿರ್ತಾವಲ್ಲ, ಅವನ್ನ ಹಿಂಗ್ ಬಂದು ಹೊಡ್ಕೊಂಡ್ ತಿಂದು ಹೊಟ್ಟೆ ತುಂಬ. ಸರಿ ನಾನು ರಾಗಿ ಒಳಕ್ ಹೋಗ್ತೀನಿ. ಕೊಡು ಬಾಯ್ ಈಗ ಮೇಡಮ್ ಅವರು ನೀನು ಉದ್ದಕ್ಕಿದೆಯಲ್ಲ ಗೊತ್ತಾಗಲ್ಲ. ಎದ್ರಕಂಡಿ ಅದ್ರೊಳಗೆ ಏನಾರ ಹಿಡ್ಕೊಂಡವು ಏನಿರ್ತದೆ? ಹಾವು ಮುಂಗ್ಸಿ ಹೋಗಕ್ ಮುಂಚೆ ಅದ್ರಸ್ಬಿಡಕಣಪ್ಪ. ಓಹೋ ಇಲ್ಲ ಗೋವಿಂದ. ಓಹೋ ತಲೆ ಉದ್ದಕ್ ಬಂದೇ ಊಟ ಆಗ್ಲೇ. ನನ್ನ ನೈಟಿಗೆ ಇನ್ನೇನಾಗುತ್ತೆ ಹೇಳು? ಅಯ್ಯೋ ಇವೆಲ್ಲ ರಾಗಿ ಆಗ್ಬಿಟ್ರೆ ಎಷ್ಟು ಮೂಟೆ ಆಗುತ್ತೆ ಹೇಳು? ಅಷ್ಟ ಅದ್ರಲ್ಲಿ ಇರೋ ಅಷ್ಟ ಆತವೆ. ಚೆನ್ನಾಗ್ ಬಂದವೆ ನೋಡಿ ಫ್ರೆಂಡ್ಸ್, ಎಷ್ಟಿದ್ದಾವೆ. ಅಯ್ಯೋ ದೇವ್ರು ಭಗವಂತ ಹುಟ್ಟಿಸ್ತಾನ ಒಂಚೂರು ರೈಟಾಗಿ ಹುಟ್ಟಿಸ್ಬಾರ್ದಾಗಿತ್ತ ಫ್ರೆಂಡ್ಸ್. ಗಂಡನ್ ನೋಡ್ರಿ ಇಷ್ಟುದ್ದ ಕೊಟ್ಟನೆ, ನಾನ್ ನೋಡ್ರಿ ಇಷ್ಟುದ್ದ. ಅಲ್ಲ ಅದು ಹಂಗ್ ಕುಳ್ಳಿರೋ ನನಗೆ ಸಿಗ್ಬೇಕಾಯ್ತಾ? ನೀನ್ ಇಷ್ಟುದ್ದ ಇರೋ ನನ್ಗೆ ಸಿಗ್ಬೇಕಾಯ್ತಾ? ಕುಳ್ಗಿರೋದ್ಕೆನೆ ಇಷ್ಟ ದಿನ ಸಂಸಾರ ಮಾಡ್ಕೊಂಡಿರೋದ್ ನಿನ್ ಜೊತೆ ನಡಿ. ಸುಮ್ನಾಯ್ತು ಬಾ ಜೋಳ. ನಾನ್ ಕುಯ್ಯಲ್ಲ, ನೀನೇ ಕುಯ್ಯು. ಟೈಮ್ ವೇಸ್ಟ್ ಮಾಡಿದ್ದೆ. ಕುಯ್ತೀನಿ ಬಾ. ಓಕೆ ಫ್ರೆಂಡ್ಸ್, ಈಗ ಜೋಳನ ಕುಯ್ಬೇಕು. ಈಗ ಸಣ್ಣ ಜೋಳ ಕುಯ್ದ್ಬಿಟ್ಟು ಚಾಪ್ ಕಟ್ರ್ ಮಾಡಕ್ ಕರೆಂಟ್ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಚಿಕ್ಕ ಜೋಳ ಕುಯ್ದ್ಬಿಟ್ಟು ದೊಡ್ಡ ಜೋಳನ ಮಡಿಕತ್ತೀವಿ ಚಾಪ್ ಕಟ್ರ್ ಮಾಡಕ್ಕೆ. ಸಣ್ಣ ಜೋಳ ಕುಡ್ಲೇಲಿಕ್ಕಿದ್ಯಾ? ಇಲ್ಲಿ ಸಣ್ಣ ಜೋಳ ಹಂಗೆ ಹಾಕ್ಬೋದು, ತಿಂತವೆ. ಆಗಲ್ವಲ್ಲ ಯಪ್ಪ. ಸಾಯಂಕಾಲ ಕರೆಂಟ್ ಬರ್ತದಲ್ಲ, ಅವಾಗ ದೊಡ್ಡವು ಈ ಕಡೆ ದೊಡ್ಡವು ನೋಡು. ಕುಯ್ದಾಕನ ಇವು ಯಾವ ನಿನ್ನಂತವ್ ಇವು. ಓ ಕಣಪ್ಪ, ಏನ್ ಮಾಡ್ತೀಯ? ಕುಳ್ಗುಟ್ರ ತಪ್ಪಿಗೆ ಅನ್ನಿಸ್ಕೊಂಬೇಕಾದ್ದೆ. ನೀವ್ ಒಂಚೂರು ಉದ್ದು ಕುಟ್ಬಿಟ್ಟಿದಿರಲ್ಲ. ನಿನ್ನಂತ ಜೋಳ ಕುಯ್ದಾಕಿದ್ರೆ ನಮ್ ದನಗಳು ಹಂಗೆ ತಿನ್ಕಂತವೆ. ನನ್ನಂತ ಜೋಳ ಕುಯ್ದಾಕಿದ್ರೆ ಚಾಪ್ ಕಟ್ರ್ ಮಾಡಕ್. ಅಯ್ಯೋ ಬಾ, ನನ್ನಷ್ಟೇ ಕೆಲ್ಸ ಮಾಡು ನೀನ್. ಉದ್ದಕ್ಕಿದ್ದು ಕೆಲ್ಸ ಮಾಡೋದಲ್ಲ ಹೇಳಿದ್ದು. ಇಲ್ಲಿಂದಾನೆ ಬಾ ಸಾಕು. ಎಲ್ಲಿಂದ? ಇಲ್ಲಿಂದ ಇತ್ತಗೆ. ಇಲ್ಲಿಂದ ಅಲ್ಲಿಂದ ಕೈ ಕುಯ್ಕ. ಎಲ್ಲಿ ಗಂಟ? ಪೈಪ್ ಗಂಟ? ಬಿಸ್ಲಾಗ ಉತ್ಕೊಣಪ್ಪ. ಅಲ್ಲಿ ಗಂಟ ಕುಯ್ಯಕ್ ಹೋದ್ರೆ ನೋಡು, ಇಲ್ಲಿಂದ ಅಲ್ಲಿ ಗಂಟ ಕುಯ್ಬೇಕಾ? ಕರ್ಗಾದ್ರ ಅವೇನೇನೋ ಟಿಪ್ಸ್ ಅವೇ, ಬೆಳ್ಳಗಾಗಿ ಬಾ. ಅಯ್ಯೋ ಯಾವ ಟಿಪ್ಸ್ ಬೇಡ ನನಗೆ, ಸಾಕು ಇರೋ ಕಲರ್ ಯಾವ್ದು ಹಾಕೊಳ್ಳಲ್ಲ ನಾನು. ಕರ್ಗಿರೋರ್ಗೆ ಬೆಲೆ ಜಾಸ್ತಿ ಫ್ರೆಂಡ್ಸ್. ಮಾವಿನಕಾಯಿ ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಝೂಮ್ ಮಾಡಿ ಒಂದ್ ಸ್ವಲ್ಪ. ಅವಿನ ದಪ್ಪ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು. ಇಷ್ಟಿಷ್ಟೇ ಅವೇ. ಆದ್ರೆ ಲಾವಣ್ಯ ಬಂದ್ಬಿಟ್ಟಿದ್ರೆ ಆ ಹುಳಿನೇ ಕಿತ್ಕೊಂಡ್ ತಿಂದ್ಬಿಡ್ತಾಳೆ ಕಣೆ. ಚೋತಪುರಿನೂ ತಿನ್ನಲ್ಲ ಹೋಗ್ಲಿ ಅನ್ನಕ್ಕೆ, ಆ ಹುಳಿ ಮಾವಿನಕಾಯಿ ಕಿತ್ಕೊಂಡ್ ತಿಂದ್ಬಿಡ್ತಾಳೆ. ಸೇಂದೂರ ಬಾದಾಮಿ. ಸರಿ ಬಾಯ್. ಬಾಯ್ ಆಮೇಲೆ ಮನೆಗೆ ಹೋಗಿ ಮಾಡ್ಕೊಣ. ಬಾರೆ ಕುಯ್ಯೋ, ಬಿಸಿಲು ಬಂದ್ಬಿಡ್ತು. ಅವೇನ್ ನೋಡ್ತಿ ಬಾ ಅಕ್ಕಿಗಳ್ನ. ನೀನೇ ಕುಯ್ಯೋಗಪ್ಪ ಇವತ್ತು.
ದಿನ ನಾನ್ ಕುಯ್ಯಲ್ವಾ ನೀನ್ ನೋಡಿ ಇದ್ದಾಗ ಫ್ರೆಂಡ್ ಸೇಮ್ ನಮ್ಮ ಹೆಂಡತಿ ಅಷ್ಟುದ್ದನೇ ಇರೋದು ಇವು. ನೋಡಿ ಫ್ರೆಂಡ್ಸ್ ಬಾ ನಿನ್ನಷ್ಟುದ್ದನೇ ಇರೋದು ಇವು. ನನ್ನಷ್ಟುದ್ದೇ ಅಲ್ಲವೇ ಬಾ. ಓಹೋ ನನ್ ಕೈ ಅಷ್ಟುದ್ದನೂ ಇಲ್ಲ. ಹೇಳ್ಬೇಕು ಹಿಂಗ್ ಹೇಳ್ಬಾರ್ದು. ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾ ಇವು ನನ್ನಷ್ಟುದ್ದವ ಇವು. ಮತ್ತೆ ಅವು ನನ್ ಕೈ ಅಷ್ಟುದ್ದ ಇಲ್ಲ. ಹಾ ಅವು ಅವು ನಿನ್ನಷ್ಟುದ್ದನೂ ಇಲ್ಲ. ಅವು ಸುಮಾರಾಗಿ ನಾನು ಅದೇ ಅವು ಹೋಲ್ಸ್ಕೊಂಡ್ರೆ ಅವು ನಾನು ಇವ್ ನೀನು. ಬಾ ಕುಯ್ಯು. ಎಳೆ ಮಗ ಇದ್ದಂಗವೆ ಫ್ರೆಂಡ್ಸ್. ಈ ಸರಿ ಜೋಳ ಚೆನ್ನಾಗ್ ಬರ್ಲೇ ಇಲ್ಲ. ಅದೇನ ಅಯ್ಯೋ ನನ್ ಗಂಡ ನನ್ನೆಲ್ಲಿ ಪೈಪ್ ಹೊಡ್ಕೊಂಡಿತ್ತಲ್ಲ ಇಲ್ಲಿ ನೀರ್ ಬಿದ್ದಿಲ್ಲ ಅದಕ್ಕೆ ನಿನ್ನಂಗಾಗ್ಬಿಟ್ಟವೆ. ಇನ್ನೊಂದ್ಸತಿ ಏನಾರ ಫುಲ್ ಗಿಳಿ ಅನ್ನೋ. ಅಯ್ಯೋ ಇರೋದ್ ಹೇಳ್ತೀವಿ. ಏನ್ ಇರೋದ್ ಹೇಳ್ತೀಯ? ಸುಮ್ನೆ ಕುಯ್ತೀಯ ಕುಯ್ಯು. ಏನು ನೀವ್ ಉದ್ದು ಕುಟ್ಬಿಟ್ಟು ಅಲ್ಲ ಕುಳ್ಳಿ ಅಂದಲ್ಲ ಇನ್ನೇನಂತಾರೆ. ಪ್ರಪಂಚನೇನು ಉಲ್ಟಾ ಪಲ್ಟಾ ಮಾಡಲ್ಲ. ನಾವ್ ಮಾಡ್ದಂಗೆ ನೀವ್ ಮಾಡೋದು ಕೆಲಸ. ಹೋದ್ಸತಿ ಹುಲ್ಲು ಎಷ್ಟೊಂದಿತ್ತು ಅಲ್ವಾ ಇದ್ರಲ್ಲಿ? ಹುಲ್ಲಿತ್ತು ಈ ಸಲ ಯಾಕೋ ಹುಲ್ಲೇ ಬೆಳೆದಿಲ್ಲ. ಹುಲ್ಲು ಬೆಳ್ದಿಲ್ಲ, ಜೋಳನೂ ಬೆಳ್ದಿಲ್ಲ ನಮ್ಗೆ. ನೋಡ ರಾಗಿ ನನ್ನಂಗ್ ಬೆಳ್ದವ ಈ ಸಲ. ನಿನ್ನಷ್ಟುದ್ದಿಲ್ಲ ಕಣೆ, ನನ್ನಷ್ಟುದ್ದಾವೆ. ಅದೇ ರಾಗಿ ಬೆಳೆಯೋದೇ ಅಷ್ಟೇ ಹೈಯೆಸ್ಟ್ ಹೈಟ್. ಹೌದಾ? ಇನ್ನ ಉದ್ದಕ್ಕೆ ಬೆಳೆಯಲ್ವಾ? ಇನ್ನು ಉದ್ದಕ್ಕೆ ಬೆಳೆಯಲ್ಲ. ಮಳೆಗಾಲದಲ್ಲೂ ಇಷ್ಟು ಉದ್ದ ಬೆಳೆಯಲ್ಲ. ಈಗ ಅಲ್ಲಿ ಹಾಕೋರಲ್ಲ ಗೇಟಲ್ಲಿ, ಎಲ್ಲಿ ಅಲ್ಲಿ ಅವರು ನೋಡಿ ಇಷ್ಟೇ ಉದ್ದ ಇರೋದು. ಅವು ಚೆನ್ನಾಗ್ ಬಂದವೆ, ತೆನೆ ಚೆನ್ನಾಗ್ ಬಂದವ. ಅವು ನಾಟಿ ಪೈರು ಹೈಟ್ ಬೆಳೆದಿಲ್ಲ, ನಿನ್ನಂಗ ಆಗ್ಬಿಟ್ಟದೆ ನೋಡಿ. ನನ್ನಂಗೆ ಅನ್ನದ ನೀನು. ಕುಳ್ಗಿರೋದ್ಕೆಲ್ಲ ನೀನೆ ಸರಿ ಕಣಪ್ಪ. ಈಗ ನೀನ್ ಉದ್ದಕ್ಕಿದ್ಯಾ ತಾನೆ, ನನ್ ಕೆಲ್ಸ ನೀನ್ ಮಾಡು. ಉದ್ದಕ್ಕಿದ್ದು ನಾನು ಇಷ್ಟು ಕುಳ್ಗಿದ್ದು ಅಷ್ಟು ಕೆಲಸ ಮಾಡ್ಕೊತೀನಿ. ಬೊಬ್ಬಣ ತೆಗಿಯದ್ದು. ಕೆಲ್ಸಕ್ಕೂ ಅದಕ್ಕೂ ಏನ್ ಸಂಬಂಧ? ಕೆಲ್ಸಕ್ಕೂ ಅದಕ್ಕೂ ಏನ್ ಸಂಬಂಧ? ಉದ್ದಕ್ಕಿದ್ದು ಮತ್ತೆ ಏನಪ್ಪ ನೀವು ಕುಳ್ಗಿರೋರ್ಕಿಂತ ಜಾಸ್ತಿ ಕೆಲಸ ಮಾಡ್ಬಿಡ್ತೀರೋ? ನನ್ನಷ್ಟು ಕೆಲಸ ಮಾಡ್ತೀಯ ನೀನು? ಯಾಕೆ ಮಾಡಲ್ಲ? ಓಹೋ ಮಾಡಿ ತೋರ್ಸು ನೋಡೋಣ. ನೀನ್ ಮಾಡ್ತೀಯ ನನ್ನ? ಈಗ ಸರಿ, ನೀನು ಎಲ್ಲಾರ ಓದ್ತಿಯಲ್ಲ ಹಂಗೆ ಒಂದ್ ದಿವಸ ಎಲ್ಲ ನಾನು ಹೆಂಡ್ರಿಲ್ಲ ಅಂತ ಸುಮ್ನಾಗ್ಬಿಡು. ನಾನು ಮಾಡೋ ಕೆಲಸ ಎಲ್ಲ ನೀನ್ ಮಾಡಿ ಒಂದು ದಿವಸ ಪೂರ್ತಿ ಒಂದ್ ದಿವಸ ಚಾಲೆಂಜ್ ಮಾಡ್ಬಿಡೋಣ. ಓಕೆನಾ ಫ್ರೆಂಡ್ಸ್? ಆಯ್ತು. ಚಾಲೆಂಜು ಮುಸುಡಿ ನೋಡ್ಕೊಂಡು ಫುಲ್ ಕೆಲಸ ನೀನ್ ಮಾಡದ್ನ ನೋಡಿ. ಹಂಗ ಹಾರಾಡ್ತಾವೆ ಅಕ್ಕಿಗಳು. ಇವಕ್ಕೇನ ಭಯ ಐತೆ? ಕೆಲಸ ಅಂದ್ರೆ ಏನೇನು? ಮನೆ ಕೆಲಸ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಪೂಜೆ ಮಾಡೋದು, ಮಕ್ಳಿಗೆ ಅಡ್ಗೆ ಮಾಡ್ಕೊಂಡ್ ಕಳ್ಸೋದು, ಶೆಡ್ ತೊಳೆಯೋದು, ಸಗಣಿ ಎತ್ತೋದು, ಮೇವು ಕುಯ್ಯೋದು, ತಿರ್ಗಾ ಸಾಯಂಕಾಲಕ್ಕೆ ಅದೇ ಅಡ್ಗೆ, ಹಾಸ್ ಕೊಡೋದು ಎಲ್ಲಾರ್ಗುನು. ಪ್ರತಿಯೊಂದು ನಾನು ಏನೇನ್ ಕೆಲಸ ಮಾಡ್ತಿದ್ನೋ ಅದನ್ನೆಲ್ಲ ಮಾಡಿ ತೋರ್ಸು. ಅವಾಗ ನೀನು ಉದ್ದಕ್ಕಿರೋದಕ್ಕೂ ಸಾರ್ಥಕ ಬಿಡಪ್ಪ ಅಂತ ನಾನು ಒಪ್ಕೋತೀನಿ. ಮನೆ ಕೆಲಸ ಬಿಟ್ಟು ಬೇರೆ ಏನಾರು ಹೇಳು ಮಾಡ್ತೀನಿ. ಮತ್ ನಾವ್ಯಾಕೆ ಕೆಲಸ ಎಲ್ಲ ಮಾಡ್ಬೇಕು? ಇದು ಗಣಸ್ರ ಕೆಲಸ ತಾನೇ. ನಾನು ಮನೆ ಕೆಲಸ ಮಾಡ್ಕೊಂಡಿರ್ಬೋದು ತಾನೇ. ಸುಮ್ನೆ ಟೈಮ್ ಪಾಸ್ ಆಗ್ತದೆ ಅಂತ ಕರ್ಕೊಂಬತ್ತೀವಪ್ಪ ಜೊತೆಲಿ. ಟೈಮ್ ಪಾಸ್ ಆಗ್ತದೆ ಅಂದ್ರೆ ಮಾತಾಡ್ಕೊಂಡ್ ಕುಕ್ಕಂತೀನಿ ಬಿಡು. ಕುಯ್ ಬಾ ಅಂತ ಒಬ್ನೇ ಕುಯ್ತಿದ್ರೆ ಮೂಗ್ನಂಗೆ ಕುಯ್ಬೇಕು, ಬೇಗ ಕುಯ್ಯಕ್ಕಾಗಲ್ಲ. ಜೊತೆಲಿ ಮಾಡಕ್ ಕೈಲಾಗಲ್ಲ ಅಂತ ಹೇಳು. ಅಲ್ಲ ಕಣೆ, ಹೆಂಡತಿ ಒಬ್ಳು ಮನೆಯೊಳಗಿದ್ರೆ ಅಂತ ಆಡಿಲ್ವ? ಹಂಗೆ ಹೆಂಡತಿ ಜೊತೆಲಿದ್ರೆ ಕೆಲಸ ಮಾಡೋದೇ ಗೊತ್ತಾಗ. ಅಯ್ಯೋ ಈ ಡೈಲಾಗ್ ಎಲ್ಲ ನಾನು ಮುರ್ಗಲ್ಲ. ಕುಯ್ಯು ಪಟಪಟ್ನಿ. ಈ ಬಿಸಿಲು ಬೇರೆ. ಅಯ್ಯೋ ಈ ಬ್ಯಾಸ್ಗೆ ಒಂದೊಂದ್ಸತಿ ಯಾಕಾನ ಬರ್ತದ ಅನ್ಸುತ್ತೆ ಫ್ರೆಂಡ್ಸ್. ಚಳಿಗಾಲನೂ ಚೆನ್ನಾಗಿತ್ತು ಅನ್ಸ್ತದೆ, ಒಂದೊಂದ್ಸತಿ ಮಳೆಗಾಲ ಚೆನ್ನಾಗಿರ್ತದೆ ಅನ್ಸ್ತದೆ. ಈ ಮನ್ಸೂನ್ ಜೀವನಕ್ಕೆ ಏನು ಇದ್ರು ಕಷ್ಟನೇ. ಹಿಂಗ್ ತಾನೆ ಬರ್ಬೇಕು, ಹಿಂಗ್ ಓದ್ತಾ ಇದೀವಿ. ಹೆಂಗೆ? ಹಂಗೆ ನಡಿ. ಈಗ ಅಯ್ಯಪ್ಪ, ಕುಳ್ಳಿ ಇರೋದು ಆ ಕಡೆನೇ ಈ ಕಡೆ ಉದ್ದುತ್ತವೆ. ನೋಡಿ ಇವಾಗ ಹಂಗೆ ಅಂತ ಇದ್ರೆ ನಾನು ಸ್ವಲ್ಪ ಐತೆ ಬರ್ತಾರೆ. ನನಗೆ ಸುಸ್ತಾತೈತಿ. ಟೈಮ್ ಆಗೋಯ್ತು. ನಾವು ಇವತ್ತು ನೆನೆ ಫಂಕ್ಷನ್ಗೆ ಹೋಗಿದ್ವಲ್ಲ ನಮ್ಮಣ್ಣವ್ರ ಮನೆಗೆ. ಜೋಳ ನೈಟ್ ಇದ್ದಿದ್ದನ್ನ ಕಟ್ ಮಾಡಾಕಿರೋದನ್ನ ಹಾಕ್ಬಿಟ್ಟು ಬೆಳಗ್ಗೆ ಮಾಡಿಕೊಂಡಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಹುಡುಗರಿಗೆಲ್ಲ ತಿಂಡಿ ಮಾಡಿ ಕಳಿಸಿ ನಾನೊಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಮನೆ ಕೆಲಸ ಎಲ್ಲ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಈಗ ಹೋಗ್ಬಿಟ್ಟು ಬೇಗ ಇವಾಗ ಅನ್ನನೂ ಮಾಡ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಚಿಕನ್ ಸರಿತಲ್ಲ ಫ್ರೆಂಡ್ಸ್, ಅದಕ್ಕೆ ನೇರ ಮಾಡ್ತೀನಿ. ನಮ್ಮ ಹುಡುಗರಿಗೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಬಿಟ್ಟು, ಬೀಟ್ರೋಟ್ ಇತ್ತು ಒಂಚೂರು ಬೀಟ್ರೋಟ್ ಪಲ್ಯ ಮಾಡ್ಬಿಟ್ಟು ಕೊಟ್ಟು ಕಳಿಸಿದ್ದೀನಿ. ನನ್ನ ಮಗ ತಿನ್ಕೊಂಡು ಹೋದ. ಹುಡುಗರು ಸ್ಕೂಲ್ಗೆ ತಿನ್ಕೊಂಡು ಹೋದ್ರು. ಅದ್ರಲ್ಲಿ ನಾನು ಒಂದು ಚಪಾತಿ ತಿನ್ಕೊಂಡ್ ಬಂದಿದ್ದೆ ಫ್ರೆಂಡ್ಸ್. ಆದ್ರೆ ಹೊಟ್ಟೆ ಆದ್ರೂ ಕೇಳ್ತಾ ಇಲ್ಲ, ತಾಳ ಹೊಡಿತೈತಿ. ಬೇಗ ಹೋಗು ನನ್ಗೆ ಹೊಟ್ಟೆಗೆ ಹಾಕು ಏನಾದ್ರು ಅಂತ. ನನ್ಗಲ್ಲಿ ಹತ್ತಿ ಇಳಿಯಕ್ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅವರೇ ತುಂಬ್ತಾವ್ರೆ. ಡೈಲಿ ನಾನೇ ತುಂಬಿನಿ, ಅವ್ರಿಗೆ ಹೆಲ್ಪ್ ಮಾಡ್ಕೊಳೀನಿ. ಇವತ್ತು ಹೊಟ್ಟೆ ಅಷ್ಟು ತಡ್ಕೊಳಕ್ ಆಗದಿರ ಅವರೇ ತುಂಬ್ತಾವ್ರೆ.
ಇಲ್ಲಾಂದ್ರೆ ಬಾರೆ 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 ಅಂದ್ಬಿಡೋರು. ಅವ್ರು ಹೊಟ್ಟೆ ತಿಂತೈತೆ ನಮ್ದು ಅಂದ್ಬಿಟ್ಟು ಸುಮ್ಮನೆ ಅವ್ರೆ ತುಂಬ್ಕೊಂತಾರೆ. ಈ ಉಗಾದಿ ಹಬ್ಬಕ್ಕೆ ಯಾರೆಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಬಿಟ್ಟಿದ್ದೀರಾ ಫ್ರೆಂಡ್ಸ್? ನಾನು ಇನ್ನೂ ಮಾಡ್ಕೊಂಡಿಲ್ಲ, ಆದ್ರೆ ಇವತ್ತು ಮಾಡಲ್ಲ ನಾನು. ಯಾಕಂದ್ರೆ ಈಗ ಹುಣ್ಸೆ ಹಣ್ಣು ಚೆಚ್ಚಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದೊಂದು ಮೂಟೆ ಚೆಚ್ಬಿಟ್ಟು ಅವ್ರಿಗೆ ಕ್ಲಿಯರ್ ಮಾಡ್ಕೊಟ್ಬಿಟ್ಟು ಆಮೇಲೆ ನಾನು ಮನೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಬೇಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ರು ಹಬ್ಬದಷ್ಟೊತ್ತಿಗೆ ತಿರ್ಗಾ ನೋಡೋಕ್ಕಾಗದಂಗೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಲೇಟಾಗಿ ಕ್ಲೀನ್ ಮಾಡ್ಕೊಂಡು ಇನ್ನೇನು ಮಾಮೂಲಿ ಬೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕಿರ ಅದ್ರ ಪಾಡ್ಗೆ ಅದು ಹೋಗ್ಕೊಂತ ಇರುತ್ತೆ. ಪಾತ್ರೆ ಏನೋ ಒಂದು ದಿವಸ ಸಾಕು ಫ್ರೆಂಡ್ಸು. ಒಂದು ದಿವಸ ಪಾತ್ರೆ ತೊಳೆದೆಲ್ಲ ಜೋಡಿಸ್ಬಿಟ್ಟು ಬಟ್ಟೆ ಎಲ್ಲ ಬೆಡ್ಶೀಟ್ಗಳನ್ನೆಲ್ಲ ಒಗ್ಯಕ್ಕೆ ಹಾಕ್ಬಿಟ್ಟು ಆಮೇಲೆ ಇನ್ನೇನು ಮಾಮೂಲಿ ಧೂಳೆಲ್ಲ ಒದ್ರಕೊಂಡ್ರೆ ಅಷ್ಟೇ ಮುಗೀತು ಕೆಲಸ. ಇನ್ನೇನು ಶೆಡ್ ಕೆಲಸ ಎಲ್ಲ ಇವರೇ ಮಾಡ್ಕೋತಾರೆ. ನಾನು ಇನ್ನು ಶೆಡ್ ಹಬ್ಬ ಮುಗಿಯೋವರೆಗೂ ಶೆಡ್ ಕೆಲ್ಸಕ್ಕೆ ಹೋಗಲ್ಲ, ಇವರೇ ಮಾಡ್ಕೋತಾರೆ. ಆಯ್ತೇನಪ್ಪ? ಬೇಗ ತುಂಬ ಹೊಟ್ಟೆ ಸಿತೈತಿ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಸಿಗೋಣ. ಒಂದು ಸ್ವಲ್ಪ ಊಟ ಮಾಡ್ಬಿಟ್ಟು ಎನರ್ಜಿ ತಗೊಂಡು ಹುಣ್ಸೆಹಣ್ಣು ಚೆಚ್ಕೊಂಡು ಮಾತಾಡೋಣ. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬಾಯ್. ತುಂಬಿದ್ದಾಯ್ತು ಫ್ರೆಂಡ್ಸ್. ಇವಾಗ ಹೋಗಿ ಕುತ್ಕೊಳ್ಳೋ ಸಮಯ, ಮನೆಗೆ ಹೋಗುವ ಸಮಯ. ಬೇಗ ಬೇಗ ಹೋಗಿ ಹೊಟ್ಟೆಗೆ ಅನ್ನನೂ ಮಾಡ್ಬೇಕನಪ್ಪ. ಬಾಳೆಹಣ್ಣು ತಂದಿದ್ಯಾ? ತಿನ್ನು. ಯಾಕ ಕೈ ಕಾಲು ನಡುಗ್ತಾ ಇದ್ಯಾ? ಅಲ್ಲೋಡಿ ಹೆಂಗ್ ನಡುಗ್ತಾ ಇದ್ಯಾ? ನನಗೆ ಗೊತ್ತಾಯ್ತೈತೆ ನೋಡಲ್, ಕೈ ಹಂಗ್ ನಡುಗ್ತೈತೆ. ಟೈಮ್ ಎಷ್ಟು ಹೇಳಿ ಇವಾಗ? ಅಪ್ಪ ನಾ ಕೆಟ್ನಾಗ ಇಷ್ಟೊತ್ತು. ಇನ್ನ ಅಷ್ಟೇನಾ? ಬರ್ಲ ಕುತ್ಕೊಳಕ್ಕೆ? ಯಾಕೆ ಈಗ ಹಿಂದೆ ಬೇರೆ ಎಲ್ಲ ನಿನ್ನಂತ ಅದಕ್ಕೆ ಬಿದ್ದೋತಾವ ರೋಡಲ್ಲಿ. ನೋಡಿ ಫ್ರೆಂಡ್ಸ್, ಇದಕ್ಕೂ ನನ್ಗೆ ಯಾಕೆ ಹಂಗೆ ಐತೆ ಮೈ? ಆಯ್ತು, ನೀನೇ ಕುತ್ಕೋ. ಅದು ಹಾಕಂತ ಇಲ್ಲ ನೋಡಿ, ಡೋರ್ ಸರಿಯಾಗಿ ಕಚ್ಕೊಂಡಿಲ್ಲ. ಹೊತ್ತಕ್ಕೆ ಆಗುತ್ತೆ ನೋಡಿ ಫ್ರೆಂಡ್ಸ್. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದ ಕೆಲಸವು ಮುಂದೆ. ಮನಸ್ಸಲ್ಲಿದ್ದರೆ ಮಾತು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ನೋಡಿ ಫ್ರೆಂಡ್ಸ್, ಬಾಯ್ ಬಾಯ್. ನಾಳೆ ಸಿಗೋಣ ನಮ್ಮ ಹೊಲಕ್ಕೆ. ಫ್ರೆಂಡ್ಸ್, ಇವಾಗ ಊಟ ಆಗ್ತದೆ. ಉಂಟಾಡ್ತದೆ. ಮೇನ್ ರೋಡ್ ಬರಬೇಕು, ಮೇನ್ ರೋಡ್ ಬಂದು ಈಗೇನು ಅಷ್ಟು ಕುಳಿದಿದ್ದೀವಿ ಫ್ರೆಂಡ್ಸ್. ನೋಡಿ, ಇಷ್ಟೇ ಆಗಿರೋದು ಕೂಡ ಒಂದು ಟೈಮ್ಗೆ ಆಗುತ್ತೆ. ಒಂದು ಟೈಮ್ ಅಂದರೆ ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಮಾತ್ರ ಆಗುತ್ತೆ ಅಷ್ಟೇ. ಇನ್ನು ಸಂಜೆ ಕುಯ್ಬೇಕು. ಅಲ್ಲಿ ನಮ್ಮ ಮನೆಯಲ್ಲಿ ನೇಪಿಯರ್ ಐತಲ್ಲ, ನೇಪಿಯರ್ ನಮ್ಮ ಮನೆಯಲ್ಲಿ ಪಾಪ ಒತ್ತೆ ಇರ್ತೈತೇನೋ, ಇಷ್ಟೊತ್ತಕ್ಕೆ ಇರ್ತಿರ್ಲಿಲ್ಲ. ನಾನು ಜವಾಬ್ದಾರಿ ಇವಾಗ ಚಿಕನ್ ಸಾರು ಮಟನ್ ಸಾರು ಐತಲ್ಲ ಫ್ರೆಂಡ್ಸ್, ಅದಕ್ಕೆ ಬಿಸಿ ಅನ್ನ ನೋಡಿ ಅಂತ ಅವರೇ ಅಂದಿದ್ರು. ಇವಾಗ ನೋಡ್ರು ಅವ್ರಿಗೆ ಹೊಟ್ಟೆ ಸಿಗೋದು. ಓಕೆ ಫ್ರೆಂಡ್ಸ್, ಮನೆ ಸಿಗೋಣ. ಬಾಯ್. ಯಾಕೆ ಹೇಳು? ಇನ್ಸ್ಟಾಗ್ರಾಮ್ ಅಲ್ಲಿ ಲೇಟ್ ಆಗಿತ್ತು. ಏನ್ ಗೊತ್ತಾ ಫ್ರೆಂಡ್ಸ್, ಮಿಲಿಯನ್ ಗಟ್ಲೆ ಓಡ್ಬಿಟ್ಟೈತಲ್ಲ ಇನ್ಸ್ಟಾಗ್ರಾಮ್ ಬರೋದಕ್ಕೆ ಏನಂತ ಅವ್ರ ಮನೆಯವರು. ಅದಕ್ಕೆ ಇವಾಗ ಲಾಸ್ಟ್ ಆಗ್ತೀನಿ ಅಂದ್ಬಿಟ್ಟು ನೋಡ ಅವ್ರನ್ನ ಕಾಯಿಸ್ತಾ ಇರೋದು. ಕೊಡೋಣ ಬೈಕ್ ಅಂತಾಳ, ಆಗಪ್ಪ. ಆ ಲಾಸ್ಟಲ್ಲಿ ಇರೋಳಿಗೆ ಆಯಕ್ ಹೋತಿತ್ತು. ಆಯ್ತು, ಆಯಕ್ ಹೋತಿತ್ತೇನ? ಆಯ್ತು. ಬಲ್ತಿರಲ್ಲ, ಹೋಗು. ಬದ್ಲಿರಲ್ಲ ಕಣಪ್ಪ ಅದು. ಹೆಂಗ್ ಸಿಪ್ಪೆ ಹೆಂಗ್ ಸುಳಿತಿ ಒಂದೇ ಸೈಡ್ ಸುಲಿ. ನಾನು ಹೇಳಿಲ್ವಾ ಕೊಡೋರು ಬಾಯಿಗೆ ಹೋಗ್ಲಿ. ಓ ನೀನು ಟಿಪ್ಪು ಸುಂದ್ರ. ಶೆಡ್ ತೊಳಿಲ್ಲ ಫ್ರೆಂಡ್ಸ್, ಇನ್ನು ಕರೆಂಟ್ ಬಂದಿಲ್ಲ.
3 ಗಂಟೆಗೆ ತೊಳಿಬೇಕು. 12 ಗಂಟೆಗೆ ಬರುತ್ತೆ. 12 ಗಂಟೆಗೆ ತೊಳೆಯಪ್ಪ. ಇವಾಗ 12 ಗಂಟೆ ಅಷ್ಟೊತ್ತಿಗೆ ಇವೆಲ್ಲ ಮೇವು ತಿಂತವೆ. ಮೇವು ತಿಂದಾದ್ಮೇಲೆ ತೊಳಿಬೇಕು. ಏನು ಮಾಡೋದು ಫ್ರೆಂಡ್ಸ್, ಇವಾಗ ನಮಗೆ 3 ಗಂಟೆ ನೈಟ್ಗೆ ಕರೆಂಟ್ ಹೋಗ್ಬಿಡುತ್ತೆ. 3 ಗಂಟೆ ನೈಟ್ಗೆ ಎದ್ದುಬಿಟ್ಟು ಹೆಂಗೆ ತೊಳೆಯೋಕ್ಕಾಗುತ್ತೆ? ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ಹಾಲೆಲ್ಲ ಕರೆದು ಅವಕ್ಕೆಲ್ಲ ಮೇವು ಹಾಕ್ಬಿಟ್ಟು ಆಮೇಲೆ 12 ಗಂಟೆ ಹಂಗೆ ತೊಳೆದ್ಬಿಟ್ಟು ಫ್ರೆಶ್ಶಾಗಿ ತಿರ್ಗಾ ಒಂದ್ಸತಿ ಚಾಪ್ ಕಟ್ರು ಮಾಡಿಬಿಟ್ಟು ಹಾಕ್ತೀವಿ. ಇವತ್ತು ಚಾಪ್ ಕಟ್ರು ಮಾಡಲ್ಲ ಇದೆ. ಓಕೆ ಫ್ರೆಂಡ್ಸ್, ನಾನು ಅವ್ರು ಹಾಕಿ ಬರೋ ಅಷ್ಟೊತ್ತಿಗೆ ನಾನು ಅಕ್ಕಿ ಇಡ್ತೀನಿ. ಹೋಗಿ ಹೊಟ್ಟೆ ಸಿಟೈತಿ ಇವಾಗ. ಆಗಾಗಲೇ 10:45 ಅದೇ ಚಿಟ್ಲಗಡ. ಅಲ್ಲ ಕಣಪ್ಪ, ಅನ್ನ ಆಗತ್ತಕ ತಡ್ಕೊಳಕ್ಕಾಗಲಿಲ್ವ ನಿಂಗೆ? ರೊಟ್ಟಿ ತಿಂತಾ ಇರ್ತೀನಿ, ಅನ್ನ ನೋಡಿ ಫ್ರೆಂಡ್ಸ್, ಮಟನ್ ಸಾರು ನಮ್ಮ ಅಣ್ಣಾರ ಮನೆದು ತಗೊಂಬಂದಿದ್ದೀವಿ. ಎಷ್ಟು ಚೆನ್ನಾಗೈತೆ. ನಾನು ಮಾಡಿರೋದು ಅದಕ್ಕೆ. ನೀನು ಹುಡುಗ ಸೇರ್ಕೊಂಡು ಮಾಡಿರೋದು. ಇನ್ನೊಂದು ಊರದೇ ಒಂದು ಹುಡುಗ ಇಲ್ಲಿ ಬಂದಿತ್ತು ಫ್ರೆಂಡ್ಸ್, ಅದು ಮಾಡ್ತು ಅಡುಗೆನೆಲ್ಲ. ನಮ್ಮ ಮನೆಯವರು ಅವರು ಎಲ್ಲ ಸೇರ್ಕೊಂಡು ಮಾಡಿದ್ರು. ಪಾಪ ಏನು ಮಾಡೋಕ್ಕಲ್ಲ, ಅದು ಅವ್ರಿಗೆ ಮರಿ ಕುಯ್ಯೋರು ಲೇಟ್ ಮಾಡೋರು ಅಷ್ಟೇ ಕಣೆ. ಇನ್ನೊಂದು ಸರಿ ಝೂಮಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪೀಸ್ ತೋರಿಸೆ ತೆಗ್ದು ಚೆನ್ನಾಗಿರೋದಾ? ನಾನಂತೂ ತಿನ್ನಲ್ಲ. ತಿನ್ನಪ್ಪ ನೀನಾದ್ರೂ. ನನಗೆ ಚಿಕನ್ ಐತೆ ಫ್ರೆಂಡ್ಸ್. ಮಟನ್ ತಿನ್ನಕ್ಕೆ ಪುಣ್ಯ ಬೇಕು. ಹಾಂ ಹೌದೌದು. ನಿಮ್ಮಂತ ಕುಳ್ಳೇರೆಲ್ಲ ತಿಂದಿದ್ರೆ ಇನ್ನೂ ಉದ್ದಾಗಿರಿ. ಏಯ್ ತಿನ್ನು. ಬೆಳಗಿಂದ ಏನೋ ಕುಳಿ ಅಂತ ಇಟ್ಕೊಂಡಿದ್ಯಾ ಅಲ್ಲಿ ಹಂಗೇನೆ. ಮಟನ್ ತಿನ್ನೋದೇ ಕುಳ್ಳಿ. ನಮಗಿನ್ನ ಅನ್ನ ಆಯ್ತೈತೆ. ರೈಸ್ ಚೆನ್ನಾಗೈತೆ, ರೊಟ್ಟಿ ಮಟನ್. ರೈಸ್ ನಂದು ರೈಸ್ ತಿಂತೀನಿ ಫ್ರೆಂಡ್ಸ್. ನಾನು ಈಗ ಚಪಾತಿ ಮೂಡೋದಿಲ್ಲ. ನಾನು ಟೇಸ್ಟಿಗೆ ಕರೆಕ್ಟಾಗಿ ಆಯ್ತು. 2 ವಿಷಲ್ ಹೊಡಿತಲ್ಲ ಅದಕ್ಕೆ. 2 ಅಲ್ಲ 3 ಹೊಡಿತು. ನೋಡಿ ಹಿಂಗಿರ್ಬೇಕು ಮೆತ್ತಗೆ. ಕಣಪ್ಪ ನೀನು ಮಾಡ್ತೀಯ ಮುಳಕ್ಕಿ. ಮುಳಕ್ಕಿ ಮಾಡಿಬಿಡ್ತಾರೆ. ರೊಟ್ಟಿ ನಾವು ಬರೋ ಅಷ್ಟೊತ್ತಿಗೆ ಹಂಗಾಗ್ಬಿಟ್ಟ ನೋಡ್ರಿ. ಗಂಡ ಮಟನ್ನು 2 ಚಿಕನ್ ಚೆನ್ನಾಗಿ ತಂದ್ರೆ. ಗಿನಿ ತಿಂತಾಳೆ. ತಿಂದ ಅಂತ ಹೇಳುವ. ತಿಂತಾಳೆ. ಗಿನಮ್ಮ ಬಾ, ನಾನು ನಾಷ್ಟ ಮಾಡುವ. ಓದ್ಕೊಂತೀನಿ ಅಂತ ಹೇಳಿ ಮನೆ ಬಾ. ಎಕ್ಸಾಮ್ ಹತ್ರ ಬಂತು. ಮಟನ್ ತಿನ್ನೋದು ನೋಡಿದ್ದೀರಾ? ನಮ್ಮದೊಂದು ಒಳ್ಳೆ ರಾಣಿ. ನಾನು ತಿಂದು ಬಿಟ್ಟು ಮೂಳೆನೆಲ್ಲ ತಿಂತಾಳೆ ನೋಡಿ. ಧೈರ್ಯ ನೋಡಿ ಫ್ರೆಂಡ್ಸ್. ಅದಕ್ಕೆ ಮನೆಯವ್ರು ಅಲ್ಲೇ ಕುಂತವ್ರೆ, ಒಂಚೂರು ಎದ್ರಕಣಲ್ಲ ನೋಡಿ ಫ್ರೆಂಡ್ಸ್. ಬಂದ್ಲು ತಟ್ಟಿಗೆ. ಈಗ ತಟ್ಟೆಲಿರೋದು ಅನ್ನ ತಿನ್ನೋದು. ಒಂದು 50 ಕೋಳಿ ಫ್ರೆಂಡ್, ಒಂದು 50 ಕೋಳಿಲಿದ್ದು ಏನಂತ ಮಡ್ಕೇಲಿ. ಕಾಯಿಸು. ಬೇಡ ಸುಮ್ಮನಿರು. ಒಂದ್ಸಲ ಅನ್ನ ತಿನ್ನೋದು, ಒಂದ್ಸಲ ಮೂಳೆ ತಿನ್ನೋದು. ನಾನೆಲ್ಲ ಗುಡ್ಡಿಗೆ ಹಾಕಿದ್ದೆ. ಹೆಂಗೆ ಮಾಡ್ಬಿಟ್ಲು ನೋಡಕ್ಕೆ. ಲೌಡಿ ಏಯ್ ಅದಕ್ಕೆ ಹೋಗಿ ಲೌಡಿ ಅಂತೀಯಲ್ಲಪ್ಪ ನೀನು. ಅಂಡ್ಬಿಟ್ಲು ಇಲ್ಲೆಲ್ಲ ಬಾಚಬೇಕು. ಎಲ್ಲ ಒರೆಸ್ಬೇಕು, ಇಲ್ಲೆಲ್ಲ ಗಲೀಜು ಮಾಡಿರ್ಬೇಕು.